ವಿಧಾನಸಭೆ ಗಿವ್ ಬ್ಯಾಕ್. ಮೂಡಬಿದ್ರೆ ಇನ್ಸ್ಪೆಕ್ಟರ್ ಕಾಂಪೌಂಡ್ ಸಂದೇಶ್ ಸಸ್ಪೆಂಡ್ ಮಾಡಲಾಗಿದೆ. ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಆರೋಪದ ಹಿನ್ನೆಲೆ ಎಸಿಪಿ ವರದಿಯನ್ನು ಆಧರಿಸಿ ಕಾಂಪೌಂಡ್ ಸಂದೇಶ್ ಆತನನ್ನ ಸಸ್ಪೆಂಡ್ ಮಾಡಲಾಗಿದೆ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಮೂಡಬಿದ್ರೆಯ ಇನ್ಸ್ಪೆಕ್ಟರ್ ಕಾಂಪೌಂಡ್ ಸಂದೇಶ್ ಆತನನ್ನ ಸಸ್ಪೆಂಡ್ ಮಾಡಲಾಗಿದೆ. ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಆರೋಪದ ಹಿನ್ನೆಲೆ ಎಸಿಪಿ ಅವರ ವರದಿಯನ್ನು ಆಧರಿಸಿ ಆತನನ್ನ ಸಸ್ಪೆಂಡ್ ಮಾಡಲಾಗಿದೆ. ದಕ್ಷಿಣ ಕನ್ನಡದ ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಸಸ್ಪೆಂಡ್ ಮಾಡಲಾಗಿದೆ. ಈತನ ರಾಸಲೀಲೆಯನ್ನ, ಈತನ ಕಾಮಲೀಲೆಯನ್ನ ಇಂಚಿಂಚು ಬಿಚ್ಚಿಟ್ಟಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಯಾವ ರೀತಿ ಆತ ಪುಸಲಾಯಿಸ್ತಾ ಇದ್ದ, ಹೇಗೆ ಮಹಿಳೆಯರಿಗೆ ಆತ ತನ್ನ ಕಾಮತೃಷೆಗೆ ಆತ ಬಳಸ್ಕೊಳ್ತಾ ಇದ್ದ, ಪ್ರತಿಯೊಂದು ವಿಚಾರವನ್ನು ವಿತ್ ಪ್ರೂಫ್ ಆತನ ಬಣ್ಣ ಬಟಾ ಬಯಲು ಮಾಡಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್. ಎಸಿಪಿ ಅವರ ವರದಿಯನ್ನು ಆಧರಿಸಿ ಆತನನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ. ಮಂಗಳೂರು ನಗರ ಪೊಲೀಸ್ ಆಯುಕ್ತರಿಂದ ಆದೇಶ ಹೊರಬಿದ್ದಿದೆ. ಗ್ಯಾರಂಟಿ ನ್ಯೂಸ್ನ ವರದಿ ನೋಡಿ ಸುಮೋಟೋ ಕೇಸನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಈಗ ಆಲ್ರೆಡಿ ಮಹಿಳಾ ಆಯೋಗಕ್ಕೂ ಕೂಡ ನೊಂದ ಸಂತ್ರಸ್ತೆಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ಆತನನ್ನ ಸಸ್ಪೆಂಡ್ ಮಾಡಲಾಗಿದೆ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಮಂಗಳೂರು ನಗರ ಪೊಲೀಸ್ ಆಯುಕ್ತರಿಂದ ಸಸ್ಪೆಂಡ್ ಆದೇಶ ಹೊರಬಿದ್ದಿದೆ. ಗ್ಯಾರಂಟಿ ನ್ಯೂಸ್ನ ವರದಿ ನೋಡಿ ಸುಮೋಟೋ ಕೇಸನ್ನ ಮಂಗಳೂರು ಪೊಲೀಸ್ ಕಮಿಷನರ್ ದಾಖಲಿಸಿಕೊಂಡಿದ್ರು. ಈಗ ಆಲ್ರೆಡಿ ಇಲಾಖಾ ತನಿಖೆಗೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಇದರ ಬೆನ್ನಲ್ಲೇ ಆತನನ್ನ ಈಗ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಗ್ಯಾರಂಟಿ ನ್ಯೂಸ್ನ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. ಹೇಗೆ ಆತ ಕಾಂಪೌಂಡ್ ಹಾರ್ತಾ ಇದ್ದ, ಹೇಗೆ ಮಹಿಳೆಯರನ್ನ ತನ್ನ ಕಾಮತೃಷೆಗೆ ಬಳಸಿಕೊಳ್ತಾ ಇದ್ದ, ಆ ನಂತರ ಹೇಗೆ ಬಣ್ಣ ಬದಲಾಯಿಸ್ತಾ ಇದ್ದ ಅನ್ನುವಂತಹ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬೆಚ್ಚಿಟ್ಟಿತ್ತು. ಈಗ ಆತನನ್ನ ಸಸ್ಪೆಂಡ್ ಮಾಡಲಾಗಿದೆ. ಗ್ಯಾರಂಟಿ ನ್ಯೂಸ್ನ ನಿರಂತರ ವರದಿಯನ್ನ ಆಧರಿಸಿ ಆತನನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಗೈನ್ ಮತ್ತೊಂದು ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ನಿಮ್ಮ ಗ್ಯಾರಂಟಿ ನ್ಯೂಸ್ನ. ಬಗೆದಷ್ಟು ಕೂಡ ಬಯಲಾಗ್ತಾ ಇತ್ತು ಆತನ ಒಂದೊಂದು ರಾಸಲೀಲೆಗಳು. ಒಬ್ರಿಬ್ಬರಿಗಲ್ಲ, ಬಹಳಷ್ಟು ಜನಕ್ಕೆ ಇದೇ ರೀತಿಯಾಗಿ ಆತ ಮಾಡ್ತಾ ಇದ್ದ. ಕಂಡ ಮನೆಗಳಿಗೆ ನುಗ್ಗೋದು, ಜೊತೆಗೆ ಈತನ ಬೇಡಿಕೆಗಳಿಗೆ ಒಪ್ಪಲಿಲ್ಲ ಅಂತ ಅಂದ್ರೆ ಅವರ ಮನೆಯಲ್ಲಿರುವಂತ ಸಂಬಂಧಿಕರನ್ನ ಎತ್ತಾಕೊಂಡು ಹೋಗ್ತಾ ಇದ್ದ. ಆ ನಂತರ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಹೇಗೆ ಪ್ಲಾನ್ ಮಾಡಿಕೊಂಡು ಈತ ಕೃತ್ಯ ಎಸಗ್ತಾ ಇದ್ದ ಅಂತೇಳಿ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಟ್ಟಿತ್ತು. ಈಗ ಆತನನ್ನ ಸಸ್ಪೆಂಡ್ ಮಾಡಲಾಗಿದೆ.